ಕಳೆದ ಕೆಲವು ವರ್ಷಗಳಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೀ ನಷ್ಟವೇ ಆಗ್ತಾ ಇದೆ. ಹೌದು, ಅತಿ ಹೆಚ್ಚು ಹೆಸರು ಮಾಡಿದ್ದವರು, ಎಲ್ಲರ ಪ್ರೀತಿ ಸಂಪಾದಿಸಿದವರು ಎಲ್ಲರೂ ಕೂಡ ಇಹಲೋಕ ತ್ಯಜಿಸ್ತಾ ಇದ್ದಾರೆ, ಪರಲೋಕ ಸೇರ್ತಾ ಇದ್ದಾರೆ. ಈಗಲೂ ಕೂಡ ಯಾರಿಗಾದ್ರೂ ಅನಾರೋಗ್ಯ, ಯಾರಿಗೂ ಏನೋ ಸಮಸ್ಯೆ ಆಗಿದೆ ಅಂತಂದ್ರೆ ಕನ್ನಡದ ಸಿನಿ ಪ್ರೇಕ್ಷಕರ ಎದೆ ನಡಗತ್ತೆ. ಯಾರಿಗೇನಾಯ್ತು ಅನ್ನೋ ಆತಂಕ ಶುರುವಾಗಿ ಬಿಡತ್ತೆ. ಪ್ರೀತಿಯ ಅಪ್ಪುನನ್ನ ಕಳೆದುಕೊಂಡಂತ ಕನ್ನಡಿಗರಿಗೆ ಇದೀಗ ಶಾಕಿಂಗ್ ಸುದ್ದಿಯೊಂದು ಹೊರಬೀಳ್ತಾ ಇದೆ. ಹೌದು, ಕನ್ನಡದ ಹೆಸರಾಂತ ನಟರೊಬ್ಬರಿಗೆ, ಕನ್ನಡದ ನಟರ ಪೈಕಿ ಮೊದಲ ಸಾಲಿನಲ್ಲಿ ನಿಂತುಕೊಳ್ಳುವ ಹೀರೋ ಒಬ್ಬರಿಗೆ 4ನೇ ಸ್ಟೇಜ್ನ ಕ್ಯಾನ್ಸರ್ ಇದೆ ಅನ್ನುವಂಥ ವಿಚಾರವನ್ನ ಬಹಿರಂಗಪಡಿಸಲಾಗಿದೆ. 4ನೇ ಸ್ಟೇಜ್ನ ಕ್ಯಾನ್ಸರ್ ಇರುವಂಥ ಆ ಹೀರೋ ಯಾರು, ಅವರ ಆರೋಗ್ಯ ಸದ್ಯ ಯಾವ ರೀತಿ ಆಗಿದೆ, ಚೇತರಿಕೆ ಕಾಣ್ತಾರೋ, ಚೇತರಿಕೆ ಆಗದ ರೀತಿಯಲ್ಲಿ ಇದೆಯೋ, ಅವರ ಆರೋಗ್ಯದ ಪರಿಸ್ಥಿತಿ ಈಗ ಪರವಾಗಿಲ್ವೋ, ಅವರಿಗೆ ಟ್ರೀಟ್ಮೆಂಟ್ ಕೊಡಬಹುದೋ ಅಥವಾ ಎಲ್ಲವೂ ಕೈಮೀರಿ ಹೋಗಿರಬಹುದು, ಈ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಹಾಗಿದ್ರೆ ಕನ್ನಡದ ಹೆಸರಾಂತ ಹೀರೋಗೆ, ಈಗಲೂ ಟಾಪ್ 1 ಹೀರೋ ಅಂತ ಕರೆಸಿಕೊಳ್ಳುವ ಯಾವ ನಟನಿಗೆ ಕ್ಯಾನ್ಸರ್ ಇದೆ, ಸದ್ಯದ ಪರಿಸ್ಥಿತಿ ಏನು? ನಟ ಪ್ರಥಮ್ ಯಾರ ಬಗ್ಗೆ ಹೇಳಿದ್ರು? ನಿಜವಾಗ್ಲೂ ಕೂಡ ಇದು ಶಾಕಿಂಗ್. ನಟ ಪ್ರಥಮ್ ಕೊಟ್ಟಂತ ಈ ಸ್ಟೇಟ್ಮೆಂಟ್ ಅನೇಕರ ಅಭಿಮಾನಿಗಳ ಎದೆಯಲ್ಲಿ ನಡುಕ ಶುರುವಾಗಿದೆ. ಯಾರಿಗೆ ಏನಾಗಿರಬಹುದು ಅನ್ನೋ ಆತಂಕ ಶುರುವಾಗಿದೆ. ಅದೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೇಘ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ನಟ ಪ್ರಥಮ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಪ್ರಥಮ್ ನೇರ ಮಾತುಗಳಿಂದ ಹಲವು ಬಾರಿ ವಿವಾದಕ್ಕೆ ಈಡಾಗಿದ್ದು ಇದೆ. ಇದೀಗ ಅವರು ನೀಡಿರುವ ಹೇಳಿಕೆಯಿಂದ ಸ್ಯಾಂಡಲ್ವುಡ್ ಸಿನಿಮಾ ಪ್ರಿಯರಿಗೆ ತಲೆಗೆ ಹುಳ ಬಿಟ್ಟಂತಾಗಿದೆ. ಕನ್ನಡದ ಪ್ರತಿಷ್ಠಿತ ನಟರೊಬ್ಬರಿಗೆ ಕ್ಯಾನ್ಸರ್ ಇದೆ ಅಂತ ಪ್ರಥಮ್ ಹೇಳಿದ್ದು, ಯಾರು ಆ ನಟ ಅಂತ ಎಲ್ಲ ನಟರ ಅಭಿಮಾನಿಗಳು ಇದೀಗ ಟೆನ್ಷನ್ಗೆ ಒಳಗಾಗಿದೆ. ಹೌದು, ಪ್ರಥಮ್ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇದೀಗ ಆ ರೀತಿಯಾದಂಥ ಪ್ರಶ್ನೆಯನ್ನು ಹುಟ್ಟಾಕಿದೆ. ಪ್ರಥಮ್ ಹೇಳಿದ್ದು ಬೇರೆ ಯಾರ ಬಗ್ಗೆನೂ ಅಲ್ಲ, ಅದೇ ನಟನ ಬಗ್ಗೆ. ಹೌದು, ಕನ್ನಡದ ನಟರೊಬ್ಬರಿಗೆ 4ನೇ ಸ್ಟೇಜ್ ಕ್ಯಾನ್ಸರ್ ಇದೆ. ಆದರೆ ನಾನು ಅವರ ಹೆಸರು ಹೇಳಲ್ಲ, ಯಾಕಂದರೆ ಅವರು ಈ ವಿಚಾರ ಹೊರಗೆಲ್ಲೂ ಹೇಳಬಾರ್ದು ಅಂತ ನನ್ನ ಬಳಿ ಹೇಳ್ಕೊಂಡಿದ್ರು. ಆದರೆ ಯಾಕೋ ನಿನ್ನ ಬಳಿ ಹೇಳಬೇಕು ಅನಿಸ್ತು ಅಂತ ನನಗೆ ಹೇಳಿದರು. ಹೀಗಾಗಿ ಆ ನಟ ಯಾರು ಅಂತ ನಾನು ಬಹಿರಂಗ ಪಡಿಸಲ್ಲ ಅಂತ ಪ್ರಥಮ್ ಹೇಳಿದ್ರು. ಆ ನಟ ಯಾರು ಅನ್ನೋದು ಇದೀಗ ವೈರಲ್ ಆಗ್ತಾ ಇದೆ. ಪ್ರಥಮ್ ಮಾತಿಗೆ ಕೆಲವರು ಇದು ಪಬ್ಲಿಸಿಟಿ ಗಿಮಿಕ್ ಇರಬಹುದು ಅಂತ ವ್ಯಂಗ್ಯ ಮಾಡಿದ್ದಾರೆ. ಒಂದು ವೇಳೆ ನಿಜವೇ ಆಗಿದ್ರೆ ಪ್ರಥಮ್ ಯಾಕೆ ಹೀಗೆ ಹೇಳಿದ್ದಾರೆ, ಇದೆಲ್ಲ ಪಬ್ಲಿಸಿಟಿಗಾಗಿ ಪ್ರಥಮ್ ಸುಳ್ಳು ವದಂತಿ ಹಬ್ಬಿಸ್ತಿದ್ದಾರೆ ಅಂತ ಕೆಲವರು ಪ್ರಥಮ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆದರೆ ಪ್ರಥಮ್ ಹೇಳಿದ್ದು ನಿಜ ಅನ್ನೋದು ಅರಗಿಸಿಕೊಳ್ಳಲಾಗದ ಕಹಿ ಸತ್ಯ. ಹೌದು, ಕೆಲವು ದಿನಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಹೆಸರಾಂತ ನಟರು ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಆರೋಗ್ಯದಲ್ಲಿ ತೀರಾ ಏರುಪೇರು ಆಗ್ತಾ ಇದೆ. ಕೆಲವರು ಸಿನಿಮಾ ಮಾಡೋದೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಇನ್ನು ಕೆಲವರದ್ದು 3 ವರ್ಷ 4 ವರ್ಷ ಆದರೆ ಒಂದು ಸಿನಿಮಾ ಬರ್ತಾ ಇದೆ. ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಹೀರೋಗಳು ಮೆರಿತಾ ಇರಬೇಕಾದ್ರೆ ನಮ್ಮಲ್ಲಿ ಇರುವವರ ಕಥೆಗೇನು ಅನ್ನೋದು ಅನೇಕರ ಪ್ರಶ್ನೆ. ಅಪ್ಪುವೂ ಇಲ್ಲ, ದರ್ಶನ್ ಕತೆ ಜೈಲಲ್ಲಿ ಇರುವಂಥ ವ್ಯಥೆ. ಇನ್ನು ಸುದೀಪ್ ಅವರ ಸಿನಿಮಾಗಳು ಯಾವುದು ಹಿಟ್ ಆಗ್ತಾ ಇಲ್ಲ. ಯಶು ವರ್ಷಕ್ಕೊಂದು ಸಿನಿಮಾ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರೆ 4-5 ವರ್ಷ ಆದರೂ ಸಿನಿಮಾ ಬರೋದೇ ಹೆಚ್ಚು. ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಇಂಡಸ್ಟ್ರಿಯನ್ನೇ ಬಿಟ್ಬಿಡ್ತಾರೇನೋ ಅನ್ನೋ ಭಯ. ಇನ್ನು ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ಧ್ರುವ ಸರ್ಜಾ ಬಗ್ಗೆ ಮಾತಾಡಂಗೆ ಇಲ್ಲ. ಇನ್ನು ಉಳಿದಿರೋದು ಶಿವಣ್ಣ ವರ್ಷಕ್ಕೊಂದು ಸಿನಿಮಾ ಕೊಡ್ತಾರೆ, ಹಿಟ್ಟಾಗ್ಲಿ ಬಿಡ್ಲಿ ಜನರ ಜೊತೆಗೆ ಇರ್ತಾರೆ ಅನ್ನೋದೇ ಆಸೆ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಶಿವಣ್ಣ ಕೂಡ ಭಾವುಕರಾಗಿದ್ರು. ತಮ್ಮ ಆರೋಗ್ಯದಲ್ಲಿ ಏರುಪೇರಾಗಿದೆ, ಒಂದು ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ, ಅಮೆರಿಕಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡಿದ್ರು. ಭೈರತಿ ರಣಗಲ್ ಮುಗಿತಾ ಇದ್ದ ಹಾಗೆ ಶಿವಣ್ಣ ಬೇರೆ ಬೇರೆ ಸಿನಿಮಾಗಳನ್ನು ಕೂಡ ಒಪ್ಕೊಂಡಿದ್ದಾರೆ. ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಿನಿಮಾ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಪ್ರಥಮ್ ಕೊಟ್ಟಂತ ಈ ಒಂದು ಹೇಳಿಕೆ ಇದೀಗ ಎಲ್ಲರ ನಿದ್ದೆಗೆಡಿಸಿದೆ. 4ನೇ ಸ್ಟೇಜ್ ಕ್ಯಾನ್ಸರ್ ಇರೋದು ಯಾರಿಗೆ? ಯಾವ ಕ್ಯಾನ್ಸರ್ ಇರಬಹುದು? ಅವರಿಗೆ ಗುಣಮುಖವಾಗುವಂಥ ಹಂತದ ಕ್ಯಾನ್ಸರ್ ಇರಬಹುದಾ, ಅಥವಾ ಗುಣಮುಖವೇ ಆಗದಂಥ ಪರಿಸ್ಥಿತಿಯಲ್ಲಿ ಇದ್ದಾರಾ? ಇನ್ನು ನಾವು ಯಾರನ್ನಾದರೂ ಕಳೆದುಕೊಳ್ಬೇಕಾ, ಅದನ್ನು ಸಹಿಸ್ಕೊಳ್ಳೋದಾದ್ರೂ ಒಪ್ಕೊಳ್ಳೋದಾದ್ರೂ ಹೇಗೆ ಅನ್ನುವ ಆತಂಕದಲ್ಲಿ ಇದೀಗ ಕನ್ನಡ ಸಿನಿ ಅಭಿಮಾನಿಗಳು, ಕನ್ನಡ ಸಿನಿ ಪ್ರೇಕ್ಷಕರು ದಿನದಿಂದ ದಿನಕ್ಕೆ ಹೆದರಿಕೆಯಿಂದ ಕಾಯುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪ್ರಥಮ್ ಹೇಳಲೇಬಾರ್ದಿತ್ತು, ಪ್ರಥಮ್ ಹೇಳ್ಬಿಟ್ಟಿದ್ದಾರೆ. ಪ್ರಥಮ್ ಬಾಯಿಯಲ್ಲಿ ಯಾವ ವಿಚಾರವೂ ನಿಲ್ಲೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ.
ಏನೇ ಇದ್ರೂ ಬಿಲ್ಡಪ್ಪಿಗೋ ಅಥವಾ ಮಾತಿನ ಬರದಲ್ಲೋ ಅಥವಾ ಮಾತಿನ ಶೋಕಿಗೋ ಒಂದಲ್ಲ ಒಂದು ವಿಚಾರವನ್ನು ಮಾತಾಡಿ ತನ್ನ ತಲೆ ಮೇಲೆ ತನ್ನ ಕಾಲ ಮೇಲೆ ತಾವೇ ಕಲ್ಲೆಳ್ಕೊಳ್ತಾರೆ. ಈಗ ಪ್ರಥಮ್ ಮಾಡಿರೋದು ಅದೇ ವಿಚಾರ. ಯಾರೋ ಒಬ್ರು ತನ್ನ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಿರೋದನ್ನ ಯಾರಿಗೂ ಹೇಳಬೇಡ ಅಂತ ಹೇಳಿರೋದನ್ನ ಹೇಳಲೇಬಾರದಿತ್ತು. ಈಗ ಹೀಗೆ 4ನೇ ಸ್ಟೇಜಿನ ಕ್ಯಾನ್ಸರ್ ಇದೆ, ಅವ್ರ ಹೆಸರು ನಾನು ಹೇಳಲ್ಲ, ಹೇಳಿದರೆ ಬೇಜಾರಾಗತ್ತೆ, ಅವ್ರು ಹೇಳಬೇಡ ಅಂತ ಹೇಳಿದ್ದಾರೆ, ನಂಗೆ ಆತಂಕ ಆಗಿದೆ, ನನಗೆ ಭಯ ಆಗಿದೆ ಅಂತ ಜನರ ತಲೆಯಲ್ಲಿ ಹುಳ ಬಿಡುವಂಥ ಕೆಲಸವನ್ನು ಮಾಡಿದ್ದು ನಿಜವಾಗ್ಲೂ ಬೇಸರದ ಸಂಗತಿ. ಕನ್ನಡದ ಯಾವುದೇ ಹೀರೋಗೆ ಈ ಥರದೊಂದು ಸಮಸ್ಯೆ ಬರದೇ ಇರಲಿ. ಕೇವಲ ಬಿಲ್ಡಪ್ಪಿಗೋ ಅಥವಾ ಪಬ್ಲಿಸಿಟಿಗೋ ಪ್ರಥಮ್ ಈ ಥರದೊಂದು ಸ್ಟೇಟ್ಮೆಂಟ್ ಕೊಟ್ಟಿರಲಿ ಅನ್ನೋದು ಎಲ್ಲರ ಆಸೆ. ಆದರೆ ಒಂದು ವೇಳೆ ಪ್ರಥಮ್ ಹೇಳಿದ್ದು ಸತ್ಯವೇ ಆದರೆ ನಿಜವಾಗ್ಲೂ ಅದೆಷ್ಟು ಜನರ ಹೃದಯ ಒಡೆಯುವುದರಲ್ಲಿ ಡೌಟೇ ಇಲ್ಲ. ಆ ಥರದೊಂದು ಸಮಸ್ಯೆಯನ್ನು ಎದುರಿಸ್ತಿರುವ ಕನ್ನಡದ ಯಾವುದೇ ನಟನಾಗಿದ್ದರೂ ಅವರ ಆರೋಗ್ಯ ಆದಷ್ಟು ಬೇಗ ಚೇತರಿಕೆ ಕೊಂಡಲಿ, ಆದಷ್ಟು ಬೇಗ ಹುಷಾರಾಗಲಿ, ಟ್ರೀಟ್ಮೆಂಟನ್ನು ಪಡೆದುಕೊಳ್ಳಿ, ಮತ್ತಷ್ಟು ಸಿನಿಮಾಗಳನ್ನು ಮಾಡಲಿ. ಕನ್ನಡದಲ್ಲಿ ಹೀರೋಗಳ ಕೊರತೆ ಇರುವಾಗ ಇರುವ ಹೀರೋಗಳಿಗೆ ಈ ಥರದೊಂದು ಮಾರಣಾಂತಿಕ ಕಾಯಿಲೆ ಕಾಡುತ್ತೆ ಅಂತಂದರೆ ನಿಜವಾಗ್ಲೂ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಅಥವಾ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.